ಸದ್ಯ ಬಿರುಗಾಳಿ ಎಬ್ಬಿಸ್ತಾ ಇದೆ ದಚ್ಚು ಮತ್ತು ಪವಿ ಫೋಟೋಸ್. ಮದುವೆಯಾಗಿರುವಂತಹ ಗಂಡ ಹೆಂಡತಿಯಂತೆ ಪೋಸ್ ಕೊಟ್ಟಿದ್ದಾರೆ. ಬಹಳಷ್ಟು ಸಂಚಲನಕ್ಕೆ ಕಾರಣ ಆಗ್ತಿದೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಫೋಟೋಸ್ಗಳು. ಹೊಸದಾಗಿ ಮದುವೆಯಾಗಿರುವಂತಹ ಗಂಡ ಹೆಂಡತಿಯಂತೆ ಪೋಸ್ ಕೊಟ್ಟಿದ್ದಾರೆ. ಸಾಂಪ್ರದಾಯಿಕವಾಗಿ ಆ ಹುಡುಗಿಯನ್ನ ತೊಟ್ಟಿದ್ದಾರೆ ದರ್ಶನ್ ಮತ್ತು ಪವಿತ್ರ ಗೌಡ ಅವರು. ಈ ಫೋಟೋಗಳು ಯಾವಾಗ ತೆಗೆದಿದ್ದು ಅನ್ನೋ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಎದ್ದಿದೆ. ದರ್ಶನ ಅಂದಾರಿ ಬಟ್ ಈ ಫೋಟೋಸ್ಗಳೆಲ್ಲ ಹೊರಗಡೆ ಹರಿದಾಡ್ತಾ ಇದೆ. ಆರೋಪಿ ದರ್ಶನ ಸೆಲ್ಫಿ ಹಿಂದಿನ ಸತ್ಯಗಳು ಏನು? ದಚ್ಚು ಪವಿ ಸಂಬಂಧವನ್ನೇ ಈ ಫೋಟೋಗಳೀಗ ಪ್ರಶ್ನೆ ಮಾಡ್ತಾ ಇದೆ. ದಾಸ ಜೈಲ್ನಲ್ಲಿರುವಂತಹ ಸಂದರ್ಭದಲ್ಲಿ ಈ ಫೋಟೋವನ್ನ ಯಾರು ವೈರಲ್ ಮಾಡಿದ್ರು, ಯಾರ ಮೊಬೈಲ್ ಅಲ್ಲಿತ್ತು? ಯಾಕಂತಂದ್ರೆ ಹಳೆಯ ಫೋಟೋಸ್ಗಳು ನೋಡಿ, ಇದೇ ಎಕ್ಸ್ಕ್ಲೂಸಿವ್ ಫೋಟೋಸ್ಗಳು. ಒಂದು ದರ್ಶನ್ ಅವರ ವಿಚಾರವಾಗಿ ಪ್ರಕರಣ ಮಹತ್ವದ ಹಂತದಲ್ಲಿದೆ. ಈ ಸಂದರ್ಭದಲ್ಲಿ ಹೊಸದಾಗಿ ಒಂದು ಮದುವೆ ಆಗಿರೋ ಗಂಡ ಹೆಂಡತಿ ಹೆಂಗಿರ್ತಾರೆ, ಫೋಟೋಸ್ಗಳನ್ನು ತೆಗೆದುಕೊಳ್ತಾರಲ್ಲ, ಅದೇ ರೀತಿಯಾಗಿ ಹುಡುಗಿಯನ್ನ ತೊಟ್ಟು ಕುಂಕುಮ ಹಾಕೊಂಡು ಕೊರಲಲ್ಲಿ ಕರಿಮಣಿ ಇದ್ದು ಜೊತೆಲಿ ಹೊಸದಾಗಿ ಜೋಡಿ ತೆಗೆದುಕೊಳ್ಳುವಂತ ನಿಟ್ಟಿನಲ್ಲಿ ಈ ಫೋಟೋಸ್ಗಳು ಬಹಳಷ್ಟು ಚರ್ಚೆಗೆ ಕಾರಣ ಆಗ್ತಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಫಿಲ್ಮ್ ಬ್ಯೂರೋ ಹೆಡ್ ಕಾರ್ತಿಕ್. ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಒಂದು ಕಡೆ ದರ್ಶನ್ ಅವರಿಗೆ ಪ್ರಮುಖವಾದಂಥ ವಿಚಾರಣೆ ಹಂತ, ಚಾರ್ಜ್ ಫ್ರೇಮ್ ಆಗೋ ಹಂತ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಯಾವ ಸಂಬಂಧ ಇತ್ತು, ಮದುವೆ ಆಗಿದ್ರ ಇಲ್ವಾ ಅನ್ನೋ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಆಗ್ತಿದೆಯಲ್ಲ, ಅಷ್ಟಕ್ಕೂ ಈ ಫೋಟೋ ಹೇಗೆ ವೈರಲ್ ಆಯಿತು ಕಾರ್ತಿಕ್? ಅಖಿಲೇಶ್, ಕೊಲೆ ಆರೋಪಿ ಏಟು ದರ್ಶನ್ ಅವರ ವಿಚಾರವಾಗಿ ಇವತ್ತು ಬಹಳ ಮುಖ್ಯವಾದ 3 ಮಹತ್ವದ ಬೆಳವಣಿಗೆಗಳಾಗಿದೆ. ನಂಬರ್ 1, ಇವತ್ತು ದರ್ಶನ್ ಅವರ ಮಗ ವಿನೀಶ್ ಅವರ ಬರ್ತ್ಡೇ. ವಿನೀಶ್ ಅವರ ಬರ್ತ್ಡೇಯನ್ನ ನೆನೆಸ್ಕೊಂಡು ದರ್ಶನ್ ಅವರು ಜೈಲಿನಲ್ಲೇ ಬಹಳ ಭಾವುಕರಾಗಿದ್ರು. ಎಮೋಷನಲ್ ಆಗಿ ಅಲ್ಲಿ ಉಳಿದ ಆರೋಪಿಗಳ ಜೊತೆ ಒಂದಷ್ಟು ಮಾತುಕತೆ ಆಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗಿತ್ತು. ಅಂದ್ರೆ ಯಾವಾಗ್ಲೂ ದರ್ಶನ್ ಅವರು ಒಳಗಡೆ ಇದ್ದಾಗ ಕೂಡ ಮಗನನ್ನ ನೆನೆಸ್ಕೊಳ್ತಾ ಇದ್ರು. ಮತ್ತೆ ಅವರ ಆಚೆ ಇದ್ದಾಗ್ಲೂ ಅವರ ಬರ್ತ್ಡೇಯನ್ನ ಬಹಳ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಆದ್ರೆ ಇವತ್ತು ಆ ಒಂದು ಕೆಲಸ ಆಗಿಲ್ಲ, ಬರ್ತ್ಡೇ ಕೇಕ್ ಕಟ್ಟಿಂಗ್ ಆಗಿಲ್ಲ ಅನ್ನುವಂತ ಒಂದು ಎಮೋಷನಲ್ ಸೈಡ್ ಆಫ್ ದರ್ಶನ್ ಇಲ್ಲಿ ಓಪನ್ ಆಗಿದೆ. ಎರಡನೇದು, ಈಗ ಚಾರ್ಜ್ ಫ್ರೇಮ್ ಕೇಸ್ಗೆ ಸಂಬಂಧಪಟ್ಟಂಗೆ ದಿನಾಂಕ ಕೂಡ ನಿಗದಿಯಾಗಿದೆ. ನವೆಂಬರ್ 3ನೇ ತಾರೀಕಿಗೆ ಈಗ ಪೋಸ್ಟ್ಪೋನ್ ಆಗಿರುವಂತದ್ದು. ಈಗ ಬಹಳ ಮುಖ್ಯವಾಗಿ 3ನೇ ಮಹತ್ವದ ಬೆಳವಣಿಗೆ ಏನು ಅಂದ್ರೆ, ಇಷ್ಟು ದಿನಗಳ ಕಾಲ ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ ಅನ್ನ ವಿಜಯಲಕ್ಷ್ಮಿ ಅವರೇ ಖುದ್ದಾಗಿ ಹ್ಯಾಂಡಲ್ ಮಾಡ್ತಾ ಇದ್ರು. ಅಂದ್ರೆ ಡೆವಿಲ್ ಚಿತ್ರದ ಪ್ರಮೋಷನ್ ಇರ್ಬೋದು, ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮೋಷನಲ್ ಕಾರ್ಡ್ಗಳು, ಸಾಂಗ್ ಅಪ್ಡೇಟ್ ಗಳನ್ನ ವಿಜಯಲಕ್ಷ್ಮಿ ಅವರು ಹಾಕ್ತಾ ಇದ್ರು. ಆದ್ರೆ ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಅವರು ಬಹಳ ಸಾಂಪ್ರದಾಯಿಕ ಉಡುಗೆಯಲ್ಲಿ ಗಂಡ ಹೆಂಡತಿಯರ ತರ ಇರುವಂತಹ ಫೋಟೋಗಳು ಈಗ ಇನ್ಸ್ಟಾಗ್ರಾಮ್ ನಲ್ಲಿ ಹರಿದಾಡ್ತಾ ಇದೆ. ಇದನ್ನ ಯಾರು ಯಾಕೆ ಲೀಕ್ ಮಾಡಿದ್ರು ಅನ್ನುವಂತ ಒಂದು ಮ್ಯಾಟರ್ ಕೂಡ ಇನ್ನು ಬಯಲಿಗೆ ಬರ್ತಾ ಇಲ್ಲ. ದರ್ಶನ್ ಅವರು ಮತ್ತೆ ಪವಿತ್ರ ಗೌಡ ಅವರ ಮಧ್ಯೆ ರಿಲೇಶನ್ಶಿಪ್ ಇತ್ತು ಅನ್ನೋದನ್ನ ಪವಿತ್ರ ಗೌಡ ಅವರೇ ತಮ್ಮ ಸೋಷಿಯಲ್ ಮೀಡಿಯಾ ಮುಖಾಂತರ ಜಗಜ್ಜಾಹೀರಾತುಗೊಳಿಸಿದ್ರು. ಅಂದ್ರೆ ನಾವು 10 ವರ್ಷಗಳಿಂದ ನಾನು ದರ್ಶನ್ ಬಹಳ ಆಪ್ತವಾಗಿ ಇದೀವಿ, ನಮ್ಮ ಸಂಬಂಧದ ಮಧ್ಯೆ ಯಾರು ಬರೋದಕ್ಕೆ ಆಗೋದಿಲ್ಲ ಅಂತ. ಇದು ಎಲ್ಲ ಒಂದ್ ಕಡೆ ವಿಜಯಲಕ್ಷ್ಮಿ ಅವರ ಒಂದು ಕಣ್ಣನ್ನ ಕೆಂಪಾಗ್ತಿತ್ತು. ಆದ್ರೆ ಈಗ ಲೀಕ್ ಆಗಿರೋ ಫೋಟೋಸ್ ಗಳ ಒಂದು ಸೀಕ್ರೆಟ್ ಸದ್ಯದಲ್ಲೇ ಬಯಲಾಗಬೇಕಾಗಿದೆ. ಎಸ್, ಥ್ಯಾಂಕ್ ಯು ಕಾರ್ತಿಕ್ ತಮ್ಮೆಲ್ಲ ಮಾಹಿತಿಗೆ.